ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ನೀವು ನೋಡ್ತಿರ್ಬೋದು ಏನು ಸೆಲ್ಫಿ ವೀಡಿಯೋ ಬಿಟ್ಟು ತಿರ್ಗಾ ಸ್ಟಾರ್ಟಿಂಗ್ ಅಂದರೆ ನಾರ್ಮಲ್ ವೀಡಿಯೋಗೆ ವೆಲ್ಕಮ್ ಮಾಡ್ತಿದ್ದೀನಿ ಅಂತ. ಯಾಕೆ ಅಂದರೆ ನನಗೆ ಅಂದರೆ ಲೈಕ್ ಬೇಸಿಕಲಿ ಯಾವಾಗಲೂ ವೆದರ್ ಚೇಂಜ್ ಆದರೆ ಸಾಕು ಶೀತ ಕೆಮ್ಮು ಬಂದ್ಬಿಡತ್ತೆ ನನಗೆ. ಸೊ ಈಗ 2 ಡೇಸಿಂದ ಮಳೆ ಬಂದಿದ್ದಕ್ಕೆ ಸೊ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ವಾಯ್ಸ್ ಚೇಂಜ್ ಆಗಿ ಮತ್ತು ಕೆಮ್ಮು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಚೂರು ಮೂಗು ಮತ್ತು ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ನಾನು ಸೆಲ್ಫಿ ವೀಡಿಯೋ ಮಾಡ್ತಿಲ್ಲ, ಚೂರು ವಿಯರ್ಡಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ನನ್ನ ವಾಯ್ಸ್ ಒಂಚೂರು ಚೆನ್ನಾಗಿರಲ್ಲ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಎಸ್, ಆ್ಯಂಡ್ ಶಿರೀಕ್ಷಾ ಬಂದು ಊರಿಗೆ ಹೋಗ್ತಾ ಇದ್ದಾಳೆ. ಸೊ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಅವಳು ಬ್ಯಾಕ್ ಟು ಹರ್ ಹೋಮ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಆ್ಯಂಡ್ ನಮ್ಮ ಅಣ್ಣ ಕೂಡ ಬಂದಿದ್ರಲ್ಲ ಬರ್ಡೇಗೆ. ಸೊ ಅದಕ್ಕೇ ಅವರು ಊರಿಗೆ ಹೊರಡ್ತಿದ್ರು. ಸೊ ಹೊರಡ್ತಿದ್ದಾರಲ್ವ ಅಂತ. ಸೊ ನಾನು ಶಿರೀಕ್ಷಾ, ನಮ್ಮಮ್ಮ ಮತ್ತು ನಮ್ಮಣ್ಣ ಎಲ್ಲರೂ ಓರಿಯನ್ ಅವೆನ್ಯೂ ಮಾಲಿಗೆ ಹೋಗಿದ್ರಿ. ನಮ್ಮ ಮನೆ ಹತ್ರ ಇರೋ ಮಾಲೇ ಇದು. ಸೊ ಅಲ್ಲಿ ಆ್ಯಕ್ಚುಲಿ ಇದೆ, ನಾನು ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಟೆಂಟೆಲ್ಲ ಹಾಕಿದ್ದಾರೆ. ಸೊ ಏನು ಅಂತ ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ಟೆ, ಬೆಡ್ಶೀಟ್ ಮತ್ತು ಇದೇನೋ ಒಂದು ಯೂನೀಕಾಗಿ ನೋಡಿದೆ. ಇದು ಏನು ಅಂದರೆ ಬ್ಯಾಂಬೂ ಅಲ್ಲಿ ಮಾಡಿರೋದಂತೆ, ಅಂದರೆ ಬಿದ್ರಲ್ಲಿ. ಸೊ ಇಟ್ ಈಸ್ ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಅಂದರೆ ನಮ್ಮ ನೇಚರಿಗೆ ಏನೂ ಎಫೆಕ್ಟ್ ಆಗದೇ ಇರೋ ಅಂಥದ್ದು. ಸೊ ಇದು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಎಲ್ಲ ನಮ್ಮ ನೇಚರಿಗೆ ಎಫೆಕ್ಟ್ ಆಗ್ತಿದೆ ಅಲ್ವಾ. ಆ್ಯಂಡ್ ಸೊ ಅದಕ್ಕೋಸ್ಕರನೇ ಅವ್ರು ಎಕೋ ಫ್ರೆಂಡ್ಲಿ ಟ್ರೈ ಮಾಡಿ ಬ್ಯಾಂಬೂ ಅಲ್ಲಿ ಮಾಡಿದ್ದಾರೆ. ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಸೊ ಆ್ಯಕ್ಚುಲಿ ನಾವು ತೊಗೊಬೇಕು ಅಂತ ಹೋದ್ರಿ, ಬಟ್ ನಮ್ಮಮ್ಮ ಇಟ್ಕೊಂಡು ಬೇಡ, ಶಿರೀಕ್ಷನ್ನ ಆಟ ಆಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ತೊಗೊಳ್ಳೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬರಬೇಕಾದ್ರೆ ಈ ಸ್ಟಾಲೆಲ್ಲ ಎತ್ಬಿಟ್ಟು ಪ್ಲೇ ಏರಿಯಾ ಹಾಕ್ಬಿಟ್ಟಿದ್ರು. ಈವ್ನಿಂಗ್ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಕಿಡ್ಸಿಗೆ ಗೇಮ್ಸ್ ಹಾಕ್ಬಿಟ್ಟಿದ್ರು. ಸೊ ಆಮೇಲೆ ಅನ್ಕೊಂಡ್ರೆ ಅಯ್ಯೋ ಕೈಯಲ್ಲಿ ಹಿಡ್ಕೋಬೋದಿತ್ತು, ತೊಗೋಬಹುದಿತ್ತು ಅಂತ. ಸೊ ಇದು ಬಂದು ಬಾಕ್ಸ್ ಟೈಪು. ಸೊ ನಾವು ಇದನ್ನು ಓವನ್ಗೂ ಯೂಸ್ ಮಾಡ್ಕೋಬೋದು, ಅಂದರೆ ಮೈಕ್ರೋವೇವ್ ಫ್ರೆಂಡ್ಲಿ ಕೂಡ. ಸೊ ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು, ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಆಲ್ಸೋ ಈಗ ವಯಸ್ಸಾದವರೆಲ್ಲ ಇದ್ದರೆ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗಲ್ವಲ್ಲ ಅವರಿಗೆ, ಅಂದರೆ ಪಾತ್ರೆ ಎಲ್ಲ ವೆಯ್ಟ್ ಇರುತ್ತಲ್ಲ. ಸೊ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗ್ತಾ ಇರೋರು ಈ ಥರ ಯೂಸ್ ಮಾಡ್ಬೋದು. ಬಿಕಾಸ್ ತುಂಬಾ ವೆಯ್ಟ್ಲೆಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಮಮ್ಮಿಗೆ ಒಂಚೂರು ಕೈ ಪ್ರಾಬ್ಲಮ್ ಇದೆಯಲ್ಲ, ಅವ್ರಿಗೆ ವೆಯ್ಟ್ ಎತ್ತೋದಾಗಲಿ ಚೂರು ಕಷ್ಟ ಕೆಲಸ ಅದೆಲ್ಲ ಆಗೋಲ್ಲ. ಸೊ ಅದಕ್ಕೇ ತೊಗೊಳ್ಳೋಣ ಅಂತಿದ್ರಿ. ಬಟ್ ಏನು ಮಾಡೋದು, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರಿ. ಆಮೇಲೆ ನಮ್ಮ ಶಿರೀಕ್ಷಾ ಅಲ್ಲೇ ಒಂದು ಪರ್ಸ್ ನೋಡ್ಬಿಟ್ಟು ಬೇಕು ಅಂತ ಇಟ್ಕೊಬಿಟ್ಲು. ಸೊ ನಮ್ಮ ಶಿರೀಕ್ಷಾ ಹೆಂಗೆ ಅಂದರೆ ತಿನ್ನೋದು ಅವೆಲ್ಲ ಏನೂ ಕೇಳಲ್ಲ, ಬರೀ ಆಟ ಆಡೋದು, ಫ್ರಾಕ್ ನೋಡಿದ್ರೆ ಅದು ಕೇಳೋದು, ಈ ಪರ್ಸುಗಳು, ಈ ಥರ ಇವಳಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಸೊ ನಾನು ಶಿರೀಕ್ಷನೇ ಫಸ್ಟು ನೋಡಿರೋದು ತಿನ್ನೋದಂದರೆ ಏನು ಇಷ್ಟ ಇಲ್ಲ, ಏನು ಅವಳಿಗೆ ಬೇಡ. ಆದರೆ ಆಟ ಆಡೋದು, ಪಾರ್ಕಿಗೆ ಸುತ್ತಬೇಕು, ಪಾರ್ಕಿಗೆ ಹೋಗಬೇಕು, ಜಾರಬಂಡಿ ಆಡಬೇಕು. ಆಮೇಲೆ ಫ್ರಾಕ್ ನೋಡಿದ್ರೆ ಈ ಫ್ರಾಕ್ ಬೇಕು, ಆ ಫ್ರಾಕ್ ಬೇಕು, ಬ್ಲೂ ಕಲರ್ ಫ್ರಾಕೇ ಬೇಕು. ಇವಾಗಲೂ ಅವಳು ಫೇವ್ರೆಟ್ ಕಲರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಬ್ಲೂ ಕಲರು. ಅದಕ್ಕೇ ಸೊ ನಿಜ ತಾನೇ ಶಿರೀಕ್ಷಾ? ಸೊ ಈ ಥರ ನಮ್ಮ ಶಿರೀಕ್ಷಾ, ನಾನು ಇವಳನ್ನೇ ಫಸ್ಟು ನೋಡಿರ್ತೀನಿ ಅಂತಲೇ ಹೇಳ್ಬೋದು. ತಿಂಡಿ ಕೂಡ ಇಷ್ಟ ಇಲ್ಲ, ಒಂದು ಚಾಕ್ಲೇಟ್ ಸಹ ಅವಳಿಗೆ ಇಷ್ಟ ಇಲ್ಲ. ಬರೀ ಆಟ ಸಾಮಾನು, ಈ ಕಾರ್ಗಳು, ಜೀಪ್ಗಳು, ಆಮೇಲೆ ಫ್ರಾಕ್, ಇವೆಲ್ಲ ಶೂ, ಚಪ್ಪಲಿ, ಈ ಥರ ತುಂಬ ಇಷ್ಟಪಡ್ತಾಳೆ. ಸೊ ನಮ್ಮ ಮಗುವಿನ ಯೂನಿಕ್ ಪೀಸ್ ಅದು. ಸೊ ಎಲ್ಲಿ ಮಾಲಲ್ಲೇ ಪ್ಲೇ ಏರಿಯಾ ಇದೆ, ಅಂದರೆ ಒಳಗಡೆ ಇರೋದು ಇದು. ಸೊ ಇಲ್ಲಿ ಬಂದು ಹಾಫ್ ಆನ್ ಅವರ್ಗೆ 100 ರೂಪೀಸ್ ಕೊಡಬೇಕು. ಅಂದರೆ ಪಾರ್ಕಲ್ಲಿ ಏನೇನಿರುತ್ತೆ, ಜೋಕಾಲೆ, ಜಾರಬಂಡಿ ಆ ಥರ ಎಲ್ಲ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅವಳು ಆಡಿಕೊಂಡು. ಸೊ ಅಲ್ಲಿರೋ ಎಲ್ಲದರಲ್ಲೂ ಆಟ ಆಡ್ತಾಳೆ ಅವಳು. ಸೊ ಅದಕ್ಕೇ ನಾವು ಒಳಗಡೆ ಬಿಡೋಕ್ಕೆ ಮುಂಚೆ ಫಸ್ಟು 100 ರೂಪೀಸ್ ಪೇ ಮಾಡಬೇಕು. ಸೊ ನಾವು 1 ಅವರ್ ಬಿಡೋಣ ಅಂದ್ಕೊಂಡಿದ್ರಿ. ಬಟ್ ನಾವೇನು ಮಾಡೋಣ ಅಲ್ಲಿ 1 ಅವರು, ನಮಗೆ ಬೋರ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಹಾಫ್ ಆನ್ ಅವರಿಗೆ ತೊಗೊಂಡ್ರಿ ಅಷ್ಟೇ. 1 ಅವರಿಗೆ 150 ಆ್ಯಂಡ್ ಆ್ಯಂಡ್ ಹಾಫ್ ಆನ್ ಅವರ್ಗೆ 100 ರೂಪೀಸು. ಸೊ ನಾವು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಮ್ಮ ಅಣ್ಣನ ಅವಳ ಜೊತೆ ಬಿಟ್ಬಿಟ್ಟು ನಾನು ನಮ್ಮಮ್ಮ ಒಂಚೂರು ಏನೋ ತೊಗೋಬೇಕು ಅಂತ ಹೋದ್ರಿ. ಅಂದರೆ ಈ ಮಾಲಲ್ಲೇ ಝೂಡಿಯೋ, ಮ್ಯಾಕ್ಸ್
ಎಲ್ಲ ಇದೆ. ಬಟ್ ಫಸ್ಟು ವೆಸ್ಟ್ ಸೈಡ್ ಇತ್ತು, ಬಟ್ ಇವಾಗ ಅಲ್ಲಿ ಝೂಡಿಯೋ ಮಾಡಿಬಿಡ್ತಾರೆ, ಯಾಕೆ ಏನು ಗೊತ್ತಿಲ್ಲ. ಬಟ್ ಒಳ್ಳೇದಾಯಿತು, ಯಾಕಂದರೆ ನಾನು ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಝೂಡಿಯೋನಲ್ಲಿ. ಝೂಡಿಯೋ ಮತ್ತು ರಿಲಯನ್ಸ್ ಟ್ರೆಂಡ್ಸಿಗೆ ನಾನು ಜಾಸ್ತಿ ಹೋಗೋದು. ಸೊ ಅದಕ್ಕೇ ಏನಕ್ಕೆ ಶಾಪಿಂಗ್ ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಎಸ್, ಅವಳನ್ನ ಬಿಟ್ಬಿಟ್ಟು ನಾನು ಮತ್ತು ಮಮ್ಮಿ ಹೊರಟ್ರಿ. ಕೆಳಗಡೆ ಇತ್ತು ಝೂಡಿಯೋ. ಸೊ ನಾವು ಝೂಡಿಯೋಗೆ ಹೋದ್ರಿ. ಆ್ಯಂಡ್ ಝೂಡಿಯೋಗೆ ಏನಕ್ಕೆ ಮೇನಾಗಿ ಹೋಗಿದ್ದು ಅಂದರೆ ಶಿರೀಕ್ಷನ್ಗೆ ಏನಾದರೂ ಹೊಸ ಬಟ್ಟೆ ತರೋಣ ಅಂತ. ಅಂದರೆ ಅವಳು ಊರಿಗೆ ಹೋಗ್ತಿದ್ದಾಳಲ್ಲ, ಸೊ ಅದಕ್ಕೇ ನಮ್ಮನೆಯಿಂದ ಹೋಗಬೇಕಾದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಲಿ ಅಂತ ಹೋದ್ರಿ. ಬಟ್ ಆಲ್ಮೋಸ್ಟ್ ಎಲ್ಲ ನಾವು ತೊಗೊಂಡಿದ್ದೇ ಇತ್ತು, ಅದಕ್ಕೆ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ಆಲ್ಸೋ ನಾನು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಪೋಲ್ ಹಾಕಿದ್ದೆ ಯಾರಿಗೆ ಔಟ್ಫಿಟ್ ನಾವು ಬರ್ಡೇ ಔಟ್ಫಿಟ್ ಇನ್ಫಾರ್ಮೇಷನ್ ಬೇಕು ಅಂತ. ಸೊ ಶಿರೀಕ್ಷನ್ದು ಡ್ರೆಸ್ ಬಂದುಬಿಟ್ಟು ನಾವು ತೊಗೊಂಡಿದ್ದು ಮನೆ ಹತ್ರ ಇರೋ ಜಸ್ಟ್ ಫಾರ್ ಯು ಅನ್ನೋ ಬೇಬಿ ಶಾಪಲ್ಲಿ 4-5 ಸಮಥಿಂಗ್ ಏನೋ ಪೇ ಮಾಡಿದ್ರಿ. ನಂದು ನಮ್ಮ ಅಕ್ಕ ಬಂದು ಝೂಡಿಯೋಲ್ಲೇ ತೊಗೊಂಡಿದ್ದು $799 ಕೊಟ್ರಿ. ಸೊ ಈಗಲೂ ಅವೈಲೇಬಲ್ ಇದೆ. ಸೊ ಯಾರಿಗಾದ್ರೂ ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡಿ, ಎಲ್ಲ ಝೂಡಿಯೋ ಬ್ರ್ಯಾಂಚಲ್ಲೂ ಅವೈಲೇಬಲ್ ಇದೆ. ಆ್ಯಂಡ್ ಮ್ಯಾಕ್ಸಿಗೆ ಹೋಗಿ ನಾನು ಶೂ ಮತ್ತು 2 ಟಾಪ್ ತೊಗೊಂಬಂದೆ, ಚುಡಿ ಟಾಪ್. ಶೂ ಬಂದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಪೋಸ್ಟ್ ಮಾಡ್ತೀನಲ್ಲ, ಆ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಹಂಗೆ ಶಿರೀಕ್ಷನ್ಗೆ ಫ್ರೈಸ್ ಅಂದರೆ ಇಷ್ಟ. ಸೊ ಅವಳು ಅಂದರೆ ಟೊಮೆಟೊ ಕೆಚಪ್ ಇಷ್ಟ, ಟೊಮೆಟೊ ಕೆಚಪಿಂದ ಆದರೂ ಫ್ರೈಸ್ ತಿಂತಾಳೆ ಅಂತ ಸೊ ಕೊಡಿಸಿದ್ರಿ. ಆ್ಯಂಡ್ ನಾವು ಹಂಗೆ ಬರ್ಗರ್ ತೊಗೊಂಡು ತಿಂದ್ರಿ. ಆ್ಯಂಡ್ ಎಸ್, ಶಿರೀಕ್ಷನ್ನ 2ನೇ ಗಿಫ್ಟ್ ಏನು ಅಂದರೆ ಅವಳಿಗೆ ನಾವು ಒಂದು ಫೋಟೋ ಫ್ರೇಮ್ ಮಾಡಿಸಿದ್ರಿ. ಸೊ ತುಂಬ ದಿನದಿಂದ ಅನ್ಕೊತಾ ಇದ್ರಿ ಫೋಟೋ ಫ್ರೇಮ್ ಮಾಡಿಸೋಣ ಅಂತ, ಬಟ್ ಆಗಿರಲಿಲ್ಲ. ಸೊ ಈಗಲಾದರೂ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಅವಳಿಗೆ ಬರ್ಡೇಗೆ ಫೋಟೋಶೂಟ್ ಮಾಡಿದ್ರಲ್ಲ ಅದೆಲ್ಲ ಇಟ್ಕೊಂಡು ನಾವು ಸೊ ಆ ಫೋಟೋನೆಲ್ಲ ಯೂಸ್ ಮಾಡಿ ನಾವು ಒಂದು ಫೋಟೋ ಫ್ರೇಮ್ ಮಾಡಿದ್ರಿ. ಸೊ ನಾವು ಇದಕ್ಕೆ ಬಂದು 1700 ಏನೋ ಪೇ ಮಾಡಿದ್ರಿ. ಇದು ನಮಗೆ ಗೊತ್ತಿರೋರ ಕಡೆಯಿಂದ ಮಾಡಿಸಿರೋದು. ಅಂದರೆ ನಮ್ಮ ಅಕ್ಕ ಮದುವೆಗೆ ನನ್ನ ಫ್ರೆಂಡ್ ಒಬ್ಬರು ಫೋಟೋ ಫ್ರೇಮ್ ಗಿಫ್ಟ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ರು. ಅದಕ್ಕೋಸ್ಕರನೇ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಮಾಡಿಸಿದ್ದು. ಸೊ ನಮ್ಮ ಅಕ್ಕ ಒಬ್ರಿಗೂ ನಾವು ಮಾಡಿಸ್ಕೊಟ್ಟಿದ್ರಿ. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ ಕೇಸ್ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂದರೆ ಹೇಳಿ, ನಾನು ಮುಂದಿನ ಬ್ಲಾಗಲ್ಲಿ ಮುಂದಿನ ಬ್ಲಾಗಲ್ಲಿ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಅಂದರೆ ಈ ವ್ಲಾಗಲ್ಲ, ನಿಮಗೆ ಬೇಕಿದ್ದರೆ ಕೇಳಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅವ್ರನ್ನ ಕೇಳಿ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸೊ ತುಂಬ ಕಮ್ಮಿ ರೇಟಲ್ಲಿ, ಆಲ್ಸೋ ತುಂಬ ಬೇಗ ಮಾಡಿಕೊಡ್ತಾರೆ. ಅಂದರೆ ನಾವು ಮಾಡಿಸಿದ ದಿನ ಮಾರ್ನಿಂಗ್ ಅವರಿಗೆ ಫೋಟೋಸ್ ಕಳಿಸಿ ಈ ಥರ ಬೇಕು ಅಂತ ಹೇಳಿದ್ದು. ಆ್ಯಂಡ್ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆಲ್ಲ ಪ್ರಿಂಟ್ ತೆಗೆದು ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಫ್ರೇಮ್ ಹಾಕಿ ಪಾಪ ಅವರೇ ತೊಗೊಂಬಂದು ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು, ತುಂಬಾ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಆ್ಯಂಡ್ ಗಿಫ್ಟ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ, ಬಟ್ ಅದು ಅಂದ್ಕೊಂಡಿದ್ರಿ ಮಾಡಿಸ್ಬೇಕು ಅಂತ, ಬಟ್ ಪ್ರೀ ಪ್ಲ್ಯಾನ್ಡ್ ಅಲ್ಲ, ಬಟ್ ಮಾಡಿಸಿದ್ರಿ. ಸೊ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಬುಕ್ ತುಂಬ ಕಟ್ಕೊಬಿಟ್ಟಿದೆ, ನನಗೆ ಅಷ್ಟು ಕ್ಲಿಯರಾಗಿ ವಾಯ್ಸ್ ಬರ್ತಿಲ್ಲ. ಸೊ ಎಸ್, ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಲವ್ ಯು ಆಲ್, ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.